ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಿಮ್ಮ ಹಿಂದಿಯ ಮಾಡೆಲ್ ಕ್ವಶನ್ ಪೇಪರ್ 1 ಇದನ್ನು ಸಂಪೂರ್ಣ 42 ಪ್ರಶ್ನೆಗಳನ್ನು ಈಗ ನಾವು ಲಿಖಿತವಾಗಿ ನೋಡೋಣ. ನೋಡಿ, ನಿನ್ನೆ ನಡೆದಂಥ ಕೆಮಿಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಮಾಡೆಲ್ ಕ್ವಶನ್ ಪೇಪರಿಂದನೇ ಬಂದಿತ್ತು. ನೋಡಿ, ಬಹಳಷ್ಟು ಆಶ್ಚರ್ಯ ಆಯಿತು. ಅದನ್ನು ತುಂಬ ಎವಿಡೆಂಟಾಗಿ ಇದನ್ನು ಮಾಡಿ ಕೂಡ ಕೊಟ್ಟಿದ್ದಾರೆ. ಯಾವ ಕ್ವಶನ್ನು ಯಾವ ಪೇಪರ್ನಿಂದ ಬಂದಿತ್ತು ಅಂತ. ಈ 1 ಪೇಪರು, 2 ಪೇಪರು, 3 ಪೇಪರು ಮತ್ತು ಕೆಲವು ಅಲ್ಲಲ್ಲಿ ಒಂದು 3-4 ಕ್ವಶನ್ಸು ಪ್ರಿಪ್ರೇಟ್ರಿಯಿಂದ ಕೂಡ ಬಂದಿತ್ತು. ಆದ ಕಾರಣ ಈ ಮಾಡೆಲ್ ಕ್ವಶನ್ ಪೇಪರು ಮತ್ತು ಪ್ರಿಪ್ರೇಟ್ರಿ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಂತ ತುಂಬ ಇಂಪಾರ್ಟೆಂಟ್. ಯಾವ ರೀತಿ ಕೇಳಿದ್ದಾರೆ ಅಂದರೆ, ನೀವೀಗ 5ರಲ್ಲಿ 3 ಬರೆಯಿರಿ ಅಂತ ಚಾಯ್ಸ್ ಇತ್ತು ಅಂತ ತಿಳ್ಕೊಳ್ಳಿ. 3 ಆದರೂ ನಿಮಗೆ ಮಾಡೆಲ್ ಪೇಪರಿಂದನೇ ಬಂದಿರ್ತವೆ. ಈಗ 8ರಲ್ಲಿ 6 ಬರೆಯಿರಿ ಅಂತಂದರೆ 6 ನಿಮಗೆ ಮಾಡೆಲ್ ಕ್ವಶನ್ ಪೇಪರಿಂದನೇ ಕೇಳಿರ್ತಾರೆ. ಆ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಓದೋದು ತುಂಬ ಈ ವರ್ಷ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಹಿಂದಿ ಇದರಲ್ಲೂ ಅದೇ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಮಾಡೆಲ್ ಕ್ವಶನ್ ಪೇಪರ್ಗಳ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಎಲ್ಲ ದೀರ್ಘ ಉತ್ತರಗಳನ್ನು ಲಿಖಿತವಾಗಿ ನೋಡೋಣ. ಮೊದಲನೇದು, ಸುಜಾನ್ ಕಿ ಗೋದ್ ಮೇ ಸಿರ್ ರಖೆ ಉನ್ಹೇ ಅಕಥನೀಯ ಸುಖ ಮಿಲ್ ರಹಾ ಥಾ. ಇದು ಉತ್ತರ ಯಾವುದು? ಬೈಲೋಂಕೋ. ಎರಡನೇದು ನೋಡಿ, ಮಹಾನಗರೋ ಮೇ ರಹನೆ ವಾಲೆ ಲೋಗ್ ಯಹ ಭೂಲ್ ಗಯೇ ಹೈ. ಏನು ನೆನಪಾರ್ತಾ ಇದ್ದಾರೆ ಅವರು? ಪಡೋಸ್ ಕಲ್ಚರ್. ನೆರೆಹೊರೆಯವರ ಜೊತೆ ಇರಬೇಕಾದಂಥ ಕಲ್ಚರ್ ಇಲ್ಲ ಅಂತ. ವಿಶ್ವೇಶ್ವರಯ್ಯನೇ ಇಸ್ ಬಾಂಧ್ ಕೆ ಲಿಯೇ ಆಟೋಮೆಟ್ರಿಕ್ ಗೇಟೋं का ಡಿಸೈನ್ ಕಿಯಾ. ಯಾವ ಇದಕ್ಕೆ ಡಿಸೈನ್ ಮಾಡಿದ್ರು ಅವರು? ಖಡಕ್ ವಾಸ್ಲಾ. आंसर है 4th खड़क वासला. यात्रा जापान की पाठ के आधार पर जापान का गुणधर्म है. जापान द गुणधर्म ಏನು? ಶಾಲೀನತಾ. ಶಿಂಕಾನ್ಸೇನ್ ಕಾ ಶಾಬ್ದಿಕ ಅರ್ಥ ಹೈ. ಅದರ ಒಂದು ಶಾಬ್ದಿಕ ಅರ್ಥ ಏನು? ನ್ಯೂ ಟ್ರಂಕ್ ಲೈನ್ ಅಥವಾ ಬುಲೆಟ್ ಟ್ರೈನ್. ಅದರ ಅರ್ಥ ಏನು? ನ್ಯೂ ಟ್ರಂಕ್ ಲೈನ್ ಅಥವಾ ಬುಲೆಟ್ ಟ್ರೈನ್. ಗಹನೆ ಕವಿತಾ ಕೆ ಕವಿ ಹೈ. 6ನೇ ಪ್ರಶ್ನೆ, ಡಾಕ್ಟರ್ ಕುವೆಂಪು. ಕುವೆಂಪು ಅವರು ಗಹನೆ ಕವಿತೆಯ ಕವಿ. ಪಂಜಾಬ್ ಕೇಸರಿ ಇನ್ಹೇ ಕಹಾ ಜಾತಾ ಹೈ. ಪಂಜಾಬ್ ಕೇಸರಿ ಅಂತ ಯಾರನ್ನು ಕರಿತೀವಿ? ಲಾಲಾ ಲಜಪತ್ ರಾಯ್. ದಾದಾಜಿ ಕೆ ಅನುಸಾರ ಉನ್ಕಾ ಪರಿವಾರ ಇಸ್ ಪೇಡ್ ಕೆ ಸಮಾನ್ ಹೈ. ಯಾವ ಪೇಡದ ಸಮಾನ? ದಾದಾಜಿಯ ಪರಿವಾರ ಬರ್ಗದ್. वह तो बच्ची है मिश्रानी, तू भी उसके साथ बच्ची हो गई. इस वाक्य में छोटी भाभी के अनुसार बच्ची है. यार बच्ची? बेला. श्यामनाथ की माँ के सब जेवर इसलिए बिक गए थे. उत्तर 2ನೇದು, बेटे की पढ़ाई में. इन कोष्टक में दिए गए उचित कारक चिन्हों से रिक्त स्थान भरिए. ನೋಡಿ, ಯಾವುದು ಸರಿಯಾದ ಕಾರಕ? ಕಾಲೇಜ್. ನೋಡಿ, ಕಾಲೇಜ್ ಸೆ ಪ್ರಿನ್ಸಿಪಾಲ್ ಕಾ ಪತ್ರ ಆಯಾ. ನೋಡಿ, ಕಾಲೇಜಿನಿಂದ ಪತ್ರ ಬಂದಿದೆ ಅಂತ, ಪ್ರಿನ್ಸಿಪಾಲ್ರ ಪತ್ರ ಬಂದಿದೆ. ಕಾಲೇಜಿನಿಂದ ಅಂತಂದರೆ ಕಾಲೇಜ್ ಸೆ ಅಂತ ಹೇಳಬೇಕು. ಹೋಟೆಲ್ ಡ್ಯಾಶ್ ಹಿಂದಿ ಸಂಗೀತ ಚಲ್ ರಹಾ ಹೈ. ಹೋಟೆಲ್ನಲ್ಲಿ ಹಿಂದಿ ಸಂಗೀತ ನಡೆದಿದೆ, ಕೇಳ್ತಾ ಇದೆ ಅಂತಂದರೆ ಹೋಟೆಲ್ ಮೇ ಅಂತ ಹೇಳಬೇಕು. ಹೋಟೆಲ್ ಮೇ. ಇನ್ನು 13th ನೋಡಿ, ಪೇಡ್ ಡ್ಯಾಶ್ ಪಂಚಿಕಾ ಘೋಸ್ಲಾ ಹೈ. ಗಿಡದ ಮೇಲೆ ಇರ್ತದೆ, ಅದಕ್ಕೆ ಪೇಡ್ ಪರ್ ಅಂತ ಹೇಳಬೇಕು. ಪೇಡ್ ಪರ್ ಪಂಚಿಕಾ ಘೋಸ್ಲಾ ಹೈ. ಇನ್ನು 14th ನೋಡಿ, ಬಚ್ಚೋ ಡ್ಯಾಶ್ ಶೋರ್ ಮಚಾಯಾ. ಬಚ್ಚೋನೇ ಶೋರ್ ಮಚಾಯಾ. ನೋಡಿ, ತುಂಬ ಈಸಿ ಇದಾವೆ. ಬಚ್ಚೋನೇ ಶೋರ್ ಮಚಾಯಾ. अध्यापक बच्चों डैश बच्चों को पढ़ा रहे हैं. इन निम्नलिखित मुहावरों का अर्थ के साथ जोड़कर लिखिए. ನೋಡಿ, ಕಾಂಚನ ಬರ್ಸನಾ ಅಂತಂದರೆ ಆಮದನಿ ಬಡನ. 4th ಆಮದನಿ ಬಡನ. मुंह की खाना ಅಂತಂದರೆ ಹಾರ್ ಜಾನ. जी चुराना ಅಂದರೆ मेहनत से बचना. हाथ फैलाना ಅಂತಂದರೆ ಯಾಚನಾ ಕರ್ನಾ.
ಪೀಠ ದಿಕಾನ, ಪೀಠ ದಿಕಾನ ಅಂತಂದ್ರೆ ಬೆನ್ ತೋರಿಸಿ ಅಂತಂದ್ರೆ ಓಡಿ ಹೋಗೋದು ಅಂತ. ಹಾರ್ಕರ್ ಭಾಗ್ ಜಾನ, ಹಾರ್ಕರ್ ಭಾಗ್ ಜಾನ. ನೋಡಿ, ಇದೇ ರೀತಿ ಈಗ 2ನೇ ಪತ್ರಿಕೆ ಮತ್ತು 3ನೇ ಪತ್ರಿಕೆಗಳನ್ನ ನೋಡೋಣ. ಮುಂದೆ ಇವೆಲ್ಲ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಯಾಕಂದ್ರೆ ವಿಡಿಯೋ ಬಹಳ ದೊಡ್ಡದಾಗಿರೋದ್ರಿಂದ ಮೊದಲಿಗೆ ಈ 1 ಅಂಕದ ಪ್ರಶ್ನೆಗಳನ್ನು ತಿಳ್ಕೊಬೇಕು ಅನ್ನೋದಿರ್ತದೆ. ಅವನ್ನ ನೋಡಿಕೊಂಡು ಮತ್ತೆ ಮುಂದಿನ ಇದರಲ್ಲಿ ನಾವು ಉಳಿದವನ್ನ ನೋಡೋಣ. ಎಲ್ಲವನ್ನು ಇವತ್ತೇ ಹಾಕ್ತೀನಿ, ತಪ್ಪದೆ ನೋಡಿ. ಈಗ ನೋಡಿ, ಕ್ವಶನ್ ಪೇಪರ್ 2ದಲ್ಲಿ निम्नलिखित प्रश्नों के सही विकल्पों को चुनकर लिखिए. धर्म के काम में मीन मेष निकालना अच्छा नहीं. प्रस्तुत वाक्य किसने कहा? यार ಹೇಳಿದ್ರು ಇದನ್ನ? सुजान ने. अजमेर के ब्रह्मपुरी मोहल्ले के 2 मंजिल के मकान में ऊपर के मंजिल में रहते थे. यार इर्ता इद्रली? सिर्फ पिताजी रहते थे. विश्वेश्वरैया ने इंजीनियरिंग शिक्षा इस विश्वविद्यालय से प्राप्त की. ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು ಅವರು ಇಂಜಿನಿಯರಿಂಗ್ ಇದನ್ನ? बंबई विश्वविद्यालय. ममता कालिया अंतरराष्ट्रीय हिंदी सम्मेलन में भाग लेने इस ईस्वी में गई थी. ಯಾವ ಇಸ್ವಿಯಲ್ಲಿ ಹೋಗಿದ್ರು ಅವರು? 2010ರಲ್ಲಿ, 2010. गहने कविता के अनुवादक है. ನೋಡಿ, ಗಹನೆ ಅದರ ಅನುವಾದಕರು ಯಾರು? ಡಾಕ್ಟರ್, ನೋಡಿ ಇಲ್ಲಿ ಅಷ್ಟೇ ಕನ್ಫ್ಯೂಸ್ ಆಗೋಂಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಎಂ, ನೋಡಿ ಅಲ್ಲ, ಡಾಕ್ಟರ್ ಎಂ ವಿಮಲಾ. ನೋಡಿ, ಗಹನೆ ಇದನ್ನ ಬರೆದವರು ಯಾರು? ಕುವೆಂಪು ಅವರು. ಗಹನೆ ಕವಿತಾಕ್ಕೆ ಅನುವಾದಕ ಹೈ ಡಾಕ್ಟರ್ ವಿಮಲಾ. ನೋಡಿ, ಸ್ವಲ್ಪ ಎನ್ ವಿಮಲಾನೋ ಎಂ ವಿಮಲಾನೋ ಅಂತ ನೋಡ್ಕೊಳ್ಳಿ. चीफ की दावत कहानी में मिस्टर श्यामनाथ का चित्रण इस प्रकार किया गया है. ಯಾವ ರೀತಿ ಮಾಡಲಾಗಿದೆ? ಸ್ವಾರ್ಥಿ ಏನಿರ್ತಾರೆ? ಭಾಳ ಸ್ವಾರ್ಥಿ ಇರ್ತಾರೆ. रामकृष्ण की जन्मभूमि मन में क्या भरती है? 7ನೇದು. मुद मंगल. सारे फर्नीचर और सामान को बाहर इसने फेंक दिया. ಎಲ್ಲ ಫರ್ನಿಚರ್ನ ಹೊರಗೆ ಯಾರು ಹೋಗಿದ್ರು? बेलाने. सुखी डाली के एकांकी कार का नाम है. सुखी डाली ಈ ನಾಟಕವನ್ನು ಬರೆದವರು ಯಾರು? उपेंद्रनाथ अशक. बुद्ध जनों के लिए बाधा ये नहीं. सुजान भगत कहानी के आधार पर प्रस्तुत वाक्य में लेखक कह रहे कि ಏನಂತ ಹೇಳ ಬಯಸ್ತಾ ಇದ್ದಾರೆ ಅವರು? बुद्ध जनों के लिए नौजवानों किसी व्यस्तता ये नहीं है. इन्हें नोड़ी, कोष्टक में दिए गए उचित शब्दों से रिक्त स्थान भरिए. आज का युग डैश का युग है. आज का युग विज्ञान का युग है. 11 विज्ञान ಅನ್ನೋದು ಬರುತ್ತೆ. ಇನ್ನು चेहरे पर गहरा अवसाद और अकेलापन 12ನೇದು. वह सरस्वती देवी का डैश मंदिर है. 13 पावन मंदिर है. देखने वाले भगत का डैश देखकर चकित रह गए. 14 पौरुष देखकर चकित रह गए. इन्हें 15 नोड़ी, समय परिवर्तनशील है. निम्नलिखित मुहावरों को अर्थ के साथ जोड़कर लिखिए. आसमान सिर पर उठाना अंद्रेनु? आसमान सिर पर उठाना ಅಂತಂದ್ರೆ बहुत शोर करना.
आग उगलना, आग उगलना ಅಂತಂದ್ರೆ गुस्सा करना. गुड़ गोबर होना, गुड़ गोबर होना ಅಂತಂದ್ರೆ काम बिगड़ जाना, काम बिगड़ जाना, ಕೆಲಸ ಕೆಟ್ಟು ಹೋಗೋದು ಅಂತ. ढाल न गलना ಅಂದ್ರೆ सफल न होना, सफल न होना. मक्खी मारना, मक्खी मारना ಅಂತ ಭಾಳ ಹೇಳ್ತಿರ್ತೀವಿ. ಮಕ್ಕಿ ಮಾರನ ಅಂದರೆ ಬೇಕಾರ ಬೈಟ್ನ, ಖಾಲಿ ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋದಂತ, ಬೇಕಾರ ಬೈಟ್ನ. ಇನ್ನು ಇದೇ ರೀತಿ ಮುಂದಿನ ಮೂರನೇ ಪ್ರಶ್ನೆಯನ್ನು ನೋಡಿಬಿಡೋಣ ಪ್ರಶ್ನೆ ಪತ್ರಿಕೆ, ಆಮೇಲೆ ಉಳಿದ ಪ್ರಶ್ನೆಗಳನ್ನು ನೋಡೋಣ. ಇನ್ನು क्वेश्चन पेपर 3 ನೋಡಿ. निम्नलिखित प्रश्नों के सही विकल्पों को चुनकर लिखिए. घर में इसका राज होता है. ಯಾರ್ದು? जो कमाता है. घर में इसका राज होता है. ಯಾರು ದುಡಿತಾರೆ, ಯಾರು ಗಳಿಸ್ತಾರೆ ಅವ್ರದ್ದು ರಾಜ್ಯ ಇರ್ತದೆ ಅಂತ ಮನೆಯಲ್ಲಿ. शामनाथ की माँ क्या डाल नहीं सकती. बेटे का टाल, ಅದು टाल नहीं सकती, बेटे का आदेश, बेटे का आदेश को टाल नहीं सकती. इस्पात का कारखाना विश्वेश्वरैया के पर्यवेक्षण में यहाँ निर्मित हुआ था. ಎಲ್ಲಿ? ಭದ್ರಾವತಿ, ಭದ್ರಾವತಿಯಲ್ಲಿ ನಿರ್ಮಾಣ ಆಯ್ತಂತ. ನಿಮ್ನಲಿಖಿತ ಮೇ ಜೋ ಸಹಿ ನಹಿ ಹೈ. ಈ ತೆಳೆ ಕೊಟ್ಟಿದ್ರಲ್ಲಿ ಯಾವ್ದು ಸರಿ ಇಲ್ಲ ನೋಡಿ. ಇದರಲ್ಲಿ ಯಾವ್ದು ಸರಿ ಇಲ್ಲ ಅಂತಂದ್ರೆ ಜಾಪಾನ್ ಮೇ ಕಿಸಿ ಕೆ ದಾಂತ್ ಕಭಿ ಖರಾಬ್ ಹಿ ನಹಿ ಹೋತೆ ಹೈ ಅನ್ನೋದು ಸರಿಯಾದದಲ್ಲ. ಅಲ್ಲಿ ಕೂಡ ಹಲ್ಲು ಕೆಡ್ತವೆ. मगर मुझे बनता है बड़ा बंधन पंक्ति में मुझे कहा गया है. मुझे कहा गया है बेटी. मूलराज के परिवार में मिश्रानी का नाम है रजवा. बेला के आने के पहले मूलराज के परिवार में सबसे ज्यादा पढ़ी लिखी स्त्री थी. ಬರೋಕ್ಕಿಂತ ಮುಂಚೆ ಮುಲ್ರಾಜ್ ಪರಿವಾರದಲ್ಲಿ ಅತ್ಯಂತ ಹೆಚ್ಚಿಗೆ ಓದು ಬರಬಲ್ಲವರು ಯಾರು? ಇಂದು. ಯಾರು? ಇಂದು. ಹರಾ ಭರಾ ಹರಿಯಾಣ ಇನ್ಕಾ ಸ್ಥಳ ಹೈ. ಯಾರ ಸ್ಥಳ? अर्जुन भीम युधिष्ठिर का. निम्नलिखित वाक्यों को पढ़कर इन कथनों का सही क्रम लिखिए. ನೋಡಿ ಸರಿಯಾದ ಕ್ರಮ ಯಾವುದು ನೋಡಿ. ಇಲ್ಲಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ನೋಡಿ, ಮಿನಿಮಮ್ ಒಂದು 360 ಪಿಕ್ಸೆಲ್ನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ವಿಡಿಯೋಗಳು ಕಾಣ್ತವೆ. ವಿಡಿಯೋ ಕ್ವಾಲಿಟಿ ಹೈ ವಿಡಿಯೋ ಕ್ವಾಲಿಟಿ ಇಟ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ ಇರುತ್ತೆ. ಈಗ ನೋಡಿ 9 ಆನ್ಸರ್ ಯಾವುದಿದೆ ಅಂತಂದರೆ ಥರ್ಡ್ ಸರಿಯಾದ ಕ್ರಮ. ಥರ್ಡ್ ಕ ಗ ಕ ಘ ಇದು ಸರಿಯಾದ ಕ್ರಮ. ಇನ್ನು 10ನೇದು ನೋಡಿ. You have missed something. You have missed something. वाक्य इस पाठ से है. एक कहानी यह भी, एक कहानी यह भी. कोष्टक में दिए गए कारक चिन्हों से रिक्त स्थान भरिए. बीच की खाली जगह, बीच की खाली जगह से मुसाफिर उतर कर निकलते हैं. ಇಲ್ಲಿ ಇಂದ ಅಂತ ಬರುತ್ತೆ. से अज्ञान डैश अवस्था में कितने ही अपराध क्षम्य हो जाते हैं. अज्ञान की अवस्था में, अज्ञान की अंत बरते. इन पुस्तकालय डैश बहुत सी किताबें है. पुस्तकालय में ನೋಡಿ ತುಂಬ ಸುಲಭ. पुस्तकालयದಲ್ಲಿ माँ अपने बच्चों डैश पढ़ा रही है. माँ अपने बच्चों को ನಿಮ್ಗೆ ಸ್ವಲ್ಪ ಹಿಂದಿ ಬರ್ತಿತ್ತು ಅಂದರೆ ಆರಾಮಾಗಿ ಕಂಡುಹಿಡಿಬೋದು ನೀವು. MN श्रीनिवास समाजशास्त्र के विद्वान थे. ನೋಡಿ निम्नलिखित मुहावरों को अर्थ के साथ जोड़कर लिखिए. लू उतारना ಅಂತಂದ್ರೆ ಅಹಂ ಉತಾರ್ನಾ ಗೆಸ್ ಮಾಡ್ಬೋದು ನೀವು. हवा से बातें करना,
ಹವಾಸೆ ಬಾತೆ ಕರ್ನ ಅಂದರೆ ತೇಜ್ ದೌಡ್ನ. ತಾರೆ ಗಿನನ, ತಾರೆ ಗಿನ್ನ ಅಂತಂದರೆ ಪ್ರತೀಕ್ಷಾ ಕರ್ನ, ಇಂತಜಾರ್ ಕರ್ನ. ಟೋಪಿ ಉಚಾಲ್ನ, ಟೋಪಿ ಉಚಾಲ್ನ ಅಂತಂದರೆ ಟೋಪಿ ಉಚ್ಚಲ್ನ ಅಂದ್ರೆ ಅಸಹ್ಯ ಮಾಡೋದು, ಅಪಮಾನಿತ್ ಕರ್ನ. ಮಕ್ಕಿ ಮಾರ್ನ, ನೋಡಿ ಮತ್ತೆ ಬಂತಿದ್ದು, ಬೇಕಾರ ಬೈಟ್ನ, ಖಾಲಿ ಕೂತ್ಕೊಳ್ಳೋದು ಅಂತ. ಈಗ ನೋಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೋತ್ತರಗಳನ್ನು ಲಿಖಿತವಾಗಿ ನಾವು ನೋಡೋಣ. ತಪ್ಪದೆ ನೋಡಿ, ಯಾಕಂದರೆ ಮಾಡೆಲ್ ಕ್ವಶನ್ ಪೇಪರಿಂದ ಭಾಳ ಕೇಳ್ತಾ ಇದ್ದಾರೆ, ಅದರ ಉಪಯೋಗವನ್ನು ತೆಗೆದುಕೊಳ್ಳಿ. ಮತ್ತು ಈಗಾಗಲೇ ಯಾರು 99 ರೂಪೀಸ್ ಪೇ ಮಾಡಿದ್ದೀರಾ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾನು ಕಳಿಸಿಲ್ಲ ಅಂತಂದರೆ ಮೆಸೇಜ್ ಮಾಡಿ, ನಾನು ಅವ್ರಿಗೆ ಕಳಿಸ್ತೀನಿ. ಯಾಕಂದರೆ ಯಾರ್ಯಾರು ಹಿಂದಿ ಸ್ಟೂಡೆಂಟ್ಸ್ ಇದ್ರಿ ಅಂತ ನನಗೂ ಅಷ್ಟೊಂದು ನೆನಪು ಉಳಿದಿಲ್ಲ. ಈಗ ಮತ್ತೆ ಭೇಟಿಯಾಗೋಣ.